ಆಪ್ಷನಲ್ ವೆಹಿಕಲ್ ಸರ್ ಇದು. 2,75,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿದ್ರೆ ಇದನ್ನು ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಬೇಬಿ ಸೀಟ್ ಹಾಕೊಂಡ್ರೆ 7 ಸೀಟರ್ ಆಗುತ್ತೆ. 2,75,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿದ್ರೆ ಇದನ್ನು ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. 4,85,000 ಹೇಳ್ತಾ ಇದೀನಿ. 4,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಸ್ವಿಫ್ಟ್ ಡಿಸೈರ್ ಡೀಸೆಲ್ ಸರ್? ಡೀಸೆಲ್ ಸರ್, ಡೀಸೆಲ್ ವೇರಿಯಂಟ್. ಓಕೆ, 6,50,000 ಹೇಳ್ತೇನೆ. ಯಾರಾದ್ರೂ ಇಂಟ್ರೆಸ್ಟ್ ಕಾಲ್ ಮಾಡ್ಲಿ ಸರ್, ಇದನ್ನು ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೇನೆ. ಅದರಲ್ಲೂ ಕಡಿಮೆ ಆಗುತ್ತೆ ಸರ್? ಆಗುತ್ತೆ, ಮಾಡ್ಕೊಡೋಣ. 7 ಲಕ್ಷ ಹೇಳ್ತೇನೆ, 6,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 6ವರೆಗೆ ಆಗುತ್ತೆ ಸರ್? 6ವರೆಗೆ ಮಾಡ್ಕೊಡ್ತೀನಿ. ನೋಡ್ತಾ ಇರ್ಬೋದು ಫಾರ್ಚುನರ್ ಕಾರು 12.5 ಲಕ್ಷ. ಇದು ಕೂಡ 4 ಲಕ್ಷ ಹೇಳ್ತೇನೆ. ಹೇರ್ ಅಂಡ್ ಆಫರ್ ಅಂದ್ಬಿಟ್ಟು ನಾನು 3,60,000 ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್. 4,85,000 ಸರ್. ಇದು ಕೂಡ ಹೇಳ್ತೇನೆ 4,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. 440 ಆಗುತ್ತೆ. 440 ಮಾಡ್ಕೊಡ್ತೀನಿ. ರೆನಾಲ್ಟ್ ಅಲ್ಲಿ ಟ್ರೈಬರ್ ಸಿಗ್ತಾ ಇದೆ, 7 ಸೀಟರ್. ಡೀಟೇಲ್ಸ್ ಕೊಡಿ ಸರ್. ರೆನಾಲ್ಟ್ ಟ್ರೈಬರ್ ಇದು 2023 ಮಾಡಲ್ RX Z ವೇರಿಯಂಟ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ ಇದನ್ನ. ಓಕೆ, ಬರೀ 40,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. 6,50,000 ಹೇಳ್ತೇನೆ. ಯಾರಾದ್ರೂ ಇಂಟ್ರೆಸ್ಟ್ ಕಾಲ್ ಮಾಡ್ಲಿ ಸರ್, ಇದನ್ನು ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೇನೆ. ಅದರಲ್ಲೂ ಕಡಿಮೆ ಆಗುತ್ತೆ ಸರ್? ಆಗುತ್ತೆ, ಮಾಡ್ಕೊಡೋಣ. 7 ಸೀಟರ್ ವೆಹಿಕಲ್. ಇದು ಕೂಡ ಒಂದು ದೊಡ್ಡ ಫ್ಯಾಮಿಲಿಗೆ ಆಗುತ್ತೆ. ರೆನಾಲ್ಟ್ ಟ್ರೈಬರ್ 6.5, ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ ಸರ್, ಹಾಗೆ ಒಂದು ಫಾರ್ಚುನರ್ ಸರ್, ಆನೆ ಅಂತಾನೆ ಹೇಳ್ಬೋದು. ಇದು 2013 ಮಾಡಲ್, ಸೆಕೆಂಡ್ ಓನರ್ ಗಾಡಿ, 2 ವೀಲ್ ಡ್ರೈವ್ ಸರ್. ಇದು ಬರೀ 1,57,000 ಕಿಲೋಮೀಟರ್ ಜಿನಿಯನ್ ಓಡಿದೆ. ಶೋರೂಮ್ ರೆಕಾರ್ಡ್ ಕೂಡ ಕೊಡ್ತೀನಿ ಇದಕ್ಕೆ. ಈ ಗಾಡಿನ ಲಾಸ್ಟ್ ವಿಡಿಯೋ ನಿಮಗೆ 13,50,000 ಹೇಳಿದೆ. ಹೌದು, ಈ ಗಾಡಿನ ನಾನು ಇಯರ್ ಸೇಲ್ ಆಫರ್ ಮಾಡಿ 12,50,000 ಫೈನಲ್ ಮಾಡ್ಕೊಡ್ತೇನೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಯರ್ ಅಂಡ್ ಕ್ಲಿಯರೆನ್ಸ್ ಸೇಲ್ ಅಂತ ಹೇಳ್ಬಿಟ್ಟು 1 ಲಕ್ಷ ನಿಮ್ಗೆ ಕಡಿಮೆ ಸಿಗ್ತಾ ಇದೆ. 12ವರೆಗೆ ಆಗುತ್ತೆ. ಯಾರಾದ್ರೂ ಬೇಕಂತಂದ್ರೆ ಕಾಲ್ ಮಾಡಿ, ಬೇಗ ಬಂದ್ರೆ ಗಾಡಿ ಸಿಗುತ್ತೆ. ಇಲ್ಲ ಅಂತಂದ್ರೆ ಸೋಲ್ಡ್ ಔಟ್ ಆಗುತ್ತೆ. 2 ವೀಲ್ ಡ್ರೈವ್ ಅಲ್ಲ ಸರ್ ಇದು ಗಾಡಿ? 2 ವೀಲ್ ಡ್ರೈವ್ ಸರ್. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಫಾರ್ಚುನರ್ ಕಾರು 12.5 ಲಕ್ಷ. ಸರ್, ಒಂದು ನ್ಯೂ ಟೈಪ್ ಆಲ್ಟೋ 800 ಡೀಟೇಲ್ಸ್ ಕೊಡಿ ಸರ್. ಸರ್, ಆಲ್ಟೋ 800 ಒಳ್ಳೆ ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು ಸರ್. ಇದು 2016 ಮಾಡಲ್, ಸಿಂಗಲ್ ಓನರ್ ಗಾಡಿ, ಡಾಕ್ಟರ್ ವೆಹಿಕಲ್. ಡಾಕ್ಟರ್ ಸಿಂಬಲ್ ಕೂಡ ಇದೆ, ಬೇಕಾದ್ರೆ ನೋಡ್ಬೋದು ನೀವು ಗ್ಲಾಸ್ ಮೇಲೆ. ಓಕೆ, ಬರೀ 30,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಗಾಡಿ ಜಾಸ್ತಿ ಇಲ್ಲ, ರನ್ ಆಗಿಲ್ಲ ಗಾಡಿ ಇದು. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ದಯವಿಟ್ಟು ಬುಕ್ ಮಾಡ್ಕೊಳ್ಳಿ. ಒಳ್ಳೆ ಗಾಡಿ ಅಂತ ಹೇಳ್ತೀನಿ. ಇಂಟೀರಿಯರ್ ನೋಡ್ಬೋದು ನೀವು, AC ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಇರೋಂತ ವೆಹಿಕಲ್. ಇದು LXi ಆಪ್ಷನಲ್ ವೆಹಿಕಲ್ ಸರ್. ಇದು 2,75,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿದ್ರೆ ಇದನ್ನು ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಮಾಡಲ್ ಯಾವ್ದಂದ್ರೆ ಸರ್? 2016 ಮಾಡಲು, ಸಿಂಗಲ್ ಓನರ್ ಗಾಡಿ, ಬರೀ 30,000 ಕಿಲೋಮೀಟರ್ ಅಷ್ಟೇ ಓಡಿದೆ ಸರ್ ಗಾಡಿ ಇದು. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಕಡಿಮೆ ಬಜೆಟ್ ಅಲ್ಲಿ ಲೆಸ್ ಡ್ರೈವ್ ಅನ್ನು ಡಾಕ್ಟರ್ ಓಡಿಸಿರ್ತಕ್ಕಂಥ ಗಾಡಿ ಸಿಗ್ತಾ ಇದೆ. ಬೇಕಂತಂದ್ರೆ ಕಾಲ್ ಮಾಡಿ, ಅದರಲ್ಲೂ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಫೋರ್ಡ್ ಇಕೋ ಸ್ಪೋರ್ಟ್ಸ್ ಸರ್, ಫೋರ್ಡ್ ಇಕೋ ಸ್ಪೋರ್ಟ್ಸ್. ಹಾಗೆ ನೋಡ್ಬೋದು ನೀವು, HR ಗಾಡಿ ಇದು. 2018 ಮಾಡಲ್, ಟೈಟಾನಿಯಂ ಪ್ಲಸ್ ಅಂದ್ಬಿಟ್ಟು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. AC ಪವರ್ ವಿಂಡೋ, ಪವರ್ ಸ್ಟೀರಿಂಗ್. ಓಕೆ, 4 ಏರ್ ಬ್ಯಾಗ್ ಬರೋಂತ ಗಾಡಿ ಸರ್ ಇದು. ನೀವು ಇಂಟೀರಿಯರ್ ಎಲ್ಲ ನೋಡ್ಬೋದು, ತುಂಬಾ ನೀಟ್ ಮೇಂಟೈನ್ ಮಾಡಿದ್ರೆ ಕಸ್ಟಮರ್. ಓಕೆ, ಇದು ಕರ್ನಾಟಕ ನಂಬರ್ ಮಾಡಿ ಕೊಡ್ತೀನಿ ನಾನು. 7 ಲಕ್ಷ ಹೇಳ್ತೇನೆ, 6,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 6ವರೆಗೆ ಆಗುತ್ತೆ? 6ವರೆಗೆ ಮಾಡ್ಕೊಡ್ತೀನಿ, ವಿತ್ ಕರ್ನಾಟಕ ನಂಬರ್ ಮಾಡಿ ಕೊಡ್ತೀನಿ. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಕೂಡ ಒಳ್ಳೆ ಗಾಡಿ, ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಇದೆ. 6,50,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್, ಹಾಗೆ ಒಂದು ಈಕೋ ಸರ್, ಡೀಟೇಲ್ಸ್ ಕೊಡಿ ಸರ್. ಈಕೋ 2011 ಮಾಡಲ್, ಸೆಕೆಂಡ್ ಓನರ್, ಬರೀ 70,000 ರನ್ ಆಗಿದೆ. FC ಇನ್ಶೂರೆನ್ಸ್ ಇನ್ನು 6 ತಿಂಗಳಿದೆ. ಓಕೆ, ಇದು 5 ಸೀಟರ್ ವೆಹಿಕಲ್. ಬೇಬಿ ಸೀಟ್ ಹಾಕೊಂಡ್ರೆ 7 ಸೀಟರ್ ಆಗುತ್ತೆ. ಹೌದು, 2,75,000 ಹೇಳ್ತೇನೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿದ್ರೆ ಇದನ್ನ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. 2.75 ಸ್ವಲ್ಪ ಕಡಿಮೆ ಆಗುತ್ತೆ ಖಂಡಿತ. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಕೂಡ ನಿಮ್ಗೆ ಈಕೋ ಗಾಡಿ ಲೋ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಹುಂಡೈ ವರ್ಣ ಫ್ಲೂಡಿಕ್ ಸರ್. ಇದು 2016 ಮಾಡಲು, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಕಾರು. ಬರೀ 84,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ನಾನು ಓಪನ್ ಚಾಲೆಂಜ್ ಮಾಡ್ತೀನಿ, ನಾನು ಕೂಡ ಈ ಪ್ರೈಸ್ ಗೆ ಕರ್ನಾಟಕದಲ್ಲಿ ಯಾವ ಬಜಾರ್ ಕೊಡಕ್ಕಾಗಲ್ಲ ಸರ್. ಇವತ್ತಿಗೂ 5.5 ಲಕ್ಷ ಬಜಾರ್ ಇದೆ. ನಾನು 5 ಲಕ್ಷ ಮಾರ್ಕೆಟ್ ಮಾಡಿದ್ದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿದ್ರೆ ಸರ್, 4,50,000 ಗಾಡಿ ಫೈನಲ್ ಮಾಡ್ಕೊಡ್ತೀನಿ ಸರ್. 4ವರೆಗೆ ಫೈನಲ್ ಮಾಡಿ. ವರ್ಣ ಫ್ಲೂಡಿಕ್ ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಈ ಗಾಡಿನ ನಿಮ್ಗೆ ಸಿಗ್ತಾ ಇದೆ. ಇಯರ್ ಅಂಡ್ ಕ್ಲಿಯರೆನ್ಸ್ ಸೇಲ್ ಅಂತ ಹೇಳ್ಬಿಟ್ಟು ಸರ್. ಹಾಗೆ ಗ್ರೇ ಕಲರ್ ಅಲ್ಲಿ ಒಂದು ಫ್ಲೂಡಿಕ್ ಸಿಗ್ತಾ ಇದೆ, ಇದು ಡೀಟೇಲ್ಸ್ ಕೊಡಿ ಸರ್. ಸರ್, ವರ್ಣ ಫ್ಲೂಡಿಕ್ 2014-15 ಮಾಡಲ್. ಇದು ಸಿಂಗಲ್ ಓನರ್ ಗಾಡಿ, ಬರೀ 90,000 ಕಿಲೋಮೀಟರ್ ರನ್ ಆಗಿದೆ. ಡೀಸೆಲ್ ಕಾರ್ ಇದು. 5,50,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಇದು ಸರ್ 5.5 ಸ್ವಲ್ಪ ಕಡಿಮೆ ಆಗುತ್ತೆ. ಫೈನಲ್ ಒಂದು 5 ಲಕ್ಷ ಮಾಡ್ಕೊಡ್ತೀನಿ. 5 ಲಕ್ಷಕ್ಕೂ ಆಗುತ್ತಾ? ಓಕೆ ಸರ್, ಹಾಗೆ ಇನ್ನೊಂದು ಫ್ಲೂಡಿಕ್ ಸರ್. ಸರ್, ವರ್ಣ ಫ್ಲೂಡಿಕ್ ಬರ್ಗಂಡಿ ಕಲರ್. ಇದು ತುಂಬಾ ಡಿಮ್ಯಾಂಡ್ ಇರೋಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದು 2012 ಮಾಡಲ್, ಸೆಕೆಂಡ್ ಓನರ್, ಬರೀ 1 ಲಕ್ಷ ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಇದು ಕೂಡ 4 ಲಕ್ಷ ಹೇಳ್ತಾ ಇದೀನಿ. ಹೇರ್ ಅಂಡ್ ಆಫರ್ ಅಂದ್ಬಿಟ್ಟು ನಾನು 3,60,000 ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್. 360 ಆಗುತ್ತೆ? 360 ಮಾಡ್ಕೊಡ್ತೀನಿ. 2012 ಮಾಡಲ್ ವರ್ಣ ಫ್ಲೂಡಿಕ್. ಓಕೆ ಸರ್, ಲೋನ್ ಹೋಗೋದಾದ್ರೆ ಯಾವ ಗಾಡಿ ಮೇಲೆ ಲೋನ್ ಆಗುತ್ತೆ? 13 ಮೇಲೆ ಲೋನ್ ಆಗುತ್ತೆ ಸರ್. 13 ಮಾಡಲ್ ಮೇಲೆ ಎಲ್ಲ ಗಾಡಿಗೂ ಲೋನ್ ಆಗುತ್ತೆ. ಸರ್, ಹಾಗೆ ಒಂದು ಸ್ವಿಫ್ಟ್ ಸರ್. ಸ್ವಿಫ್ಟ್ ಡಿಸೈರ್ ZDI. ಇದು ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ ಸರ್. ಇದು 2013 ಮಾಡಲು, ಸೆಕೆಂಡ್ ಓನರ್. ಇದು ಕೂಡ 90,000 ಕಿಲೋಮೀಟರ್ ರನ್ ಆಗಿದೆ. 4,85,000 ಹೇಳ್ತಾ ಇದೀನಿ. 4,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಸ್ನೇಹಿತರೆ ನೋಡ್ತಾ ಇರ್ಬೋದು, ಲೆದರ್ ಆಫ್ ಸೀಟ್ ಕವರ್ ಬರುತ್ತೆ. ಹಾಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. 4.5 ಲಕ್ಷ ಫೈನಲ್ ಆಗುತ್ತೆ. ಸ್ವಿಫ್ಟ್ ಡಿಸೈರ್ ಡೀಸೆಲ್ ಸರ್? ಡೀಸೆಲ್ ಸರ್, ಡೀಸೆಲ್ ವೇರಿಯಂಟ್. ಓಕೆ
ಸರ್ ಹಾಗೆ ಇನ್ನೊಂದು ಡಿಸೈರ್ ಸರ್. ಇನ್ನೊಂದು ಡಿಸೈರ್ 2014 ಮಾಡಲ್ VDI ಸರ್, ಸಿಂಗಲ್ ಓನರ್ ಗಾಡಿ. ಇದು ಕೂಡ 85,000 ಕಿಲೋಮೀಟರ್ ರನ್ ಆಗಿದೆ. 4,85,000 ಇದು ಕೂಡ ಹೇಳ್ತೇನೆ. 4,40,000 ಫೈನಲ್ ಮಾಡ್ಕೊಡ್ತೀನಿ ಸರ್. 440 ಆಗುತ್ತೆ. 440 ಮಾಡ್ಕೊಡ್ತೀನಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಂಟೀರಿಯರ್ ಲೆದರ್ ಆಫ್ ಫುಲ್ ಸೀಟ್ ಕವರ್ ಬರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. 4.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸ್ವಿಫ್ಟ್ ಡಿಸೈರ್. ಸರ್ ಹಾಗೆ ಇನ್ನೊಂದು ವರ್ಣ ಫ್ಲೂಡಿಕ್ ಸರ್. ಸರ್ ಗ್ರೇ ಕಲರ್ ಫ್ಲೂಡಿಕ್ ಇದು 2014 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಎಲ್ಲ ಶೋರೂಮ್ ಮೇಂಟೈನ್ ವೆಹಿಕಲ್ ಅಂತಾನೆ ಹೇಳ್ತೀನಿ. ಇದು ಬರೀ 97,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಡೀಸೆಲ್ ಕಾರು. ಓಕೆ, 4,50,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿ, ಇದನ್ನು ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 4.5 ಸ್ವಲ್ಪ ಕಡಿಮೆ ಆಗುತ್ತೆ, ಹೆಚ್ಚು ಕಮ್ಮಿ ಮಾಡ್ಕೊಡೋದು. ಓಕೆ ಸ್ನೇಹಿತರೆ, ಇದೇ ಶೋರೂಮಲ್ಲಿ ವಿಡಿಯೋ ಮಾಡ್ಕೊಂಡ ನಂತರ ಇನ್ನೊಂದು ಗಾಡಿ ಬಂದಿದೆ ಸ್ನೇಹಿತರೆ ಸೇಲ್ಗೆ, ಕಾರ್ 77ನಲ್ಲಿ. ಈ ಗಾಡಿಯು ಹುಂಡೈ ವೆನ್ಯೂ SX ಆಪ್ಷನಲ್ಲು. ಸೊ ಈ ಗಾಡಿ ಸನ್ರೂಫ್ ಇರ್ತಕ್ಕಂಥ ಗಾಡಿ ಇದಾಗಿರ್ತದೆ. ಹಾಗೆ ಫ್ಯೂಲ್ ನೋಡೋದಾದ್ರೆ ಸ್ನೇಹಿತರೆ, ಡೀಸೆಲ್ ವೇರಿಯಂಟಲ್ಲಿ ಈ ಗಾಡಿ ನಿಮಗೆ ಸಿಗ್ತಾ ಇದೆ. 2021 ಮಾಡಲು, ಈ ಸೆಕೆಂಡ್ ಓನರು. ಹಾಗೆ 49,000 ಕಿಲೋಮೀಟರ್ ಗಾಡಿ ಡ್ರೈವನ್ ಆಗಿದೆ. 4 ಕೂಡ ಹೊಸ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಹಾಗೆ ಶೋರೂಮ್ ಸರ್ವಿಸ್ ಇದೆ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಒಳ್ಳೆ ಕಂಡೀಷನಲ್ಲಿ ಹಾಗೆ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಗಾಡಿ ಓನರ್ ಈ ಗಾಡಿನ. ಇನ್ನು ಈ ಗಾಡಿಯ ಪ್ರೈಸ್ ಅನ್ನು ನೋಡೋದಾದ್ರೆ 9,49,000 ಹೇಳ್ತಿದ್ದಾರೆ. ಇದರಲ್ಲೂ ಕೂಡ ಸ್ವಲ್ಪ ನೆಗೆಷಿಬಲ್ ಆಗುತ್ತೆ. ನೀವು ಕೂಡ ಒಂದು ಕಾರನ್ನು ತಗೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.